ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಇವತ್ತಿನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತು ನಾವು ರಾಶಿ ಚಕ್ರದ ಅತ್ಯಂತ ಬುದ್ಧಿವಂತ, ಚುರುಕಾದ ಮತ್ತು ಸದಾ ಜ್ಞಾನವನ್ನು ಹುಡುಕುವ ಮಿಥುನ ರಾಶಿಯವರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮಿಥುನ ರಾಶಿಯವರೇ, ಶೀಘ್ರದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾಗದ ರೋಮಾಂಚನಕಾರಿ ಪ್ರಯಾಣದ ಯೋಗ ಅನ್ನೋದು ಕೂಡಿ ಬರ್ತಾ ಇದೆ. ಈ ಪ್ರಯಾಣ ನಿಮ್ಮ ಬದುಕಲ್ಲಿ ಒಂದು ಹೊಸ ಅಧ್ಯಯನವನ್ನು ತೆರೆದ ಇಡ್ತಾ ಇದ್ದು, ನಿಮ್ಮ ಇಡೀ ಜೀವನ ಶೈಲಿಯನ್ನು ಬದಲಾಯಿಸುವಂತಹ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಸಾಮಾನ್ಯವಾಗಿ ನಿಮ್ಮದು ಎಲ್ಲರೊಂದಿಗೆ ಬೇಗನೆ ಬೆರೆಯುವ, ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಇಷ್ಟಪಡುವ ಸ್ವಭಾವ. ಆದರೆ ಈ ಮುಂಬರುವ ಪ್ರಯಾಣವು ಕೇವಲ ಒಂದು ಪ್ರವಾಸವಾಗಿರದೆ ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಬದುಕಿಗೆ ಒಂದು ಹೊಸ ವೇಗವನ್ನು ನೀಡುತ್ತೆ. ಈ ಪ್ರಯಾಣದಲ್ಲಿ ನಿಮಗೆ ಎದುರಾಗುವ ಒಂದು ಅನಿರೀಕ್ಷಿತ ಪರಿಚಯ ನಿಮ್ಮ ಜೀವನದಲ್ಲಿ ಹೇಗೆ ಹೊಸ ಬೆಳಕನ್ನು ತರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಸದಾ ಕಾರ್ಯನಿರ್ವಹಿಸ್ತಾ ಇರೋದು, ಹೊಸ ಜಾಗಗಳನ್ನು ಅನ್ವೇಷಣೆ ಮಾಡೋದು ಮತ್ತು ವಿಭಿನ್ನ ಜನರೊಂದಿಗೆ ಸಂವಹನ ನಡೆಸೋದು ಅಂದರೆ ತುಂಬಾ ಇಷ್ಟ. ಆದರೆ ಈ ಬಾರಿ ನಿಮಗೆ ಒದಗಿ ಬರುವ ಪ್ರಯಾಣ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ತೀರಾ ಭಿನ್ನವಾದ ಮತ್ತು ಆಕರ್ಷಕವಾದ ವಾತಾವರಣದಲ್ಲಿ ಇರುತ್ತೆ. ಅದು ಸಾಂಸ್ಕೃತಿಕವಾಗಿ ಶ್ರೀಮಂತರಾಗಿರುವ ಜಾಗ, ಪ್ರಕೃತಿಯ ಸೊಬಗಿನಿಂದ ತುಂಬಿದ ತಾಣ ಅಥವಾ ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುವ ಒಂದು ಸುಂದರ ಆಧ್ಯಾತ್ಮಿಕ ಕ್ಷೇತ್ರ ಆಗಿರುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ನಿಮ್ಮ ದೈನಂದಿನ ಒತ್ತಡದ ದಿನಚರಿಯಿಂದ ಸ್ವಲ್ಪ ಬ್ರೇಕ್ ತಗೊಂಡು ಮಾನಸಿಕ ರಿಲ್ಯಾಕ್ಸ್ ಆಗೋದಕ್ಕೆ ಅಥವಾ ನಿಮ್ಮ ಉದ್ಯೋಗ ವ್ಯಾಪಾರದ ಪ್ರಮುಖ ಕೆಲಸದ ನಿಮಿತ್ತ ಈ ಜಾಗಕ್ಕೆ ಪ್ರಯಾಣ ಬೆಳೆಸ್ತೀರಾ. ಈ ಅಪರಿಚಿತ ವಾತಾವರಣದಲ್ಲಿ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವ ಈ ಅಪರೂಪ ಭೇಟಿ ಸಂಭವಿಸುತ್ತೆ. ಈ ಸ್ಥಳದಲ್ಲಿ ನಿಮಗೆ ಒಬ್ಬ ಅತ್ಯಂತ ಚತುರ ಮತ್ತು ಪ್ರಭಾವಶಾಲಿ ವ್ಯಕ್ತಿಯ ಪರಿಚಯ ಅನ್ನೋದು ಆಗುತ್ತೆ. ಈ ಪರಿಚಯ ತುಂಬ ಆಕಸ್ಮಿಕವಾಗಿ ಒಂದು ಸಣ್ಣ ಮಾತಿನ ಚಕಮಕಿಯ ಮೂಲಕ, ಪುಸ್ತಕ ಅಥವಾ ಪ್ರಯಾಣದ ವಿಷಯಗಳನ್ನು ಹಂಚಿಕೊಳ್ಳುವ ಸಣ್ಣ ಸಂದರ್ಭದ ಮೂಲಕ ಆರಂಭವಾಗುತ್ತೆ. ಆರಂಭದಲ್ಲಿ ಆ ವ್ಯಕ್ತಿ ನಿಮಗೆ ಕೇವಲ ಒಬ್ಬ ಸಹ ಪ್ರಯಾಣಿಕರಾಗಿ ಕಂಡರೂ ಕೂಡ ಅವರ ಮಾತುಗಾರಿಕೆ ಮತ್ತು ಅವರಲ್ಲಿರುವ ಆಕರ್ಷಕ ವ್ಯಕ್ತಿತ್ವ ನಿಮ್ಮನ್ನು ಸೆಳೆಯುತ್ತೆ. ಮಿಥುನ ರಾಶಿಯವರಾದ ನೀವು ಸಾಮಾನ್ಯವಾಗಿ ಎಲ್ಲರನ್ನ ಸುಲಭವಾಗಿ ಮಾತನಾಡಿಸ್ತಾ ಇದ್ರು ಕೂಡ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಕೂಡ ಬೇಗನೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಆದರೆ ಮಾತು ಮುಂದುವರಿದಂತೆ ನಿಮ್ಮಿಬ್ಬರ ಆಲೋಚನೆಗಳು ಮತ್ತು ಅಭಿರುಚಿಗಳು ಎಷ್ಟು ಹೊಂದಾಣಿಕೆ ಆಗುತ್ತೆ ಅಂತಂದರೆ, ನಿಮ್ಮಿಬ್ಬರ ನಡುವೆ ಒಂದು ಸುಂದರವಾದ ಕಂಫರ್ಟ್ ಮತ್ತು ನಂಬಿಕೆ ಅನ್ನೋದು ಬೆಳೆಯುತ್ತೆ. ಆ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಜೀವನವನ್ನು ನೋಡುವ ವಿಭಿನ್ನ ದೃಷ್ಟಿಕೋನ ನಿಮ್ಮ ಇಡೀ ಆಲೋಚನಾ ಶೈಲಿಗೆ ಹೊಸ ದಿಕ್ಕನ್ನು ನೀಡುತ್ತೆ. ನೀವು ವೃತ್ತಿ ಜೀವನದಲ್ಲಿ ಹೊಸ ಹೆಜ್ಜೆ ಇಡೋದಕ್ಕೆ ಗೊಂದಲದಲ್ಲಿದ್ದರೆ, ನಿಮ್ಮ ಕ್ರಿಯೇಟಿವ್ ಆಲೋಚನೆಗಳನ್ನು ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಅದಕ್ಕೆ ಬೇಕಾದ ಸರಿಯಾದ ಮಾರ್ಗ ಮತ್ತು ಅತ್ಯುತ್ತಮ ಐಡಿಯಾಗಳು ಈ ವ್ಯಕ್ತಿಯ ಮೂಲಕ ನಿಮಗೆ ಸಿಗುತ್ತೆ. ಇಲ್ಲಿಯವರೆಗೆ ನಿಮ್ಮ ಮನಸ್ಸನ್ನು ಕಾಡ್ತಿದ್ದ ಗೊಂದಲಗಳು ಮತ್ತು ದ್ವಂದ್ವ ನಿಲುವುಗಳು ದೂರವಾಗಿ ನಿಮ್ಮಲ್ಲಿ ಒಂದು ಹೊಸ ಸಕಾರಾತ್ಮಕ ಶಕ್ತಿ ಅನ್ನೋದು ತುಂಬಿಕೊಳ್ಳುತ್ತೆ. ಆ ವ್ಯಕ್ತಿಯ ಪ್ರೇರಣೆಯಿಂದಾಗಿ ನೀವು ಜೀವನದ ದೊಡ್ಡ ನಿರ್ಧಾರಗಳನ್ನು ಬಹಳ ಬೇಗನೆ ಸ್ಪಷ್ಟತೆಯಿಂದ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರ. ಈ ಪ್ರವಾಸ ಮುಗಿದು ವಾಪಸ್ ಬರಬೇಕಾದ್ರೆ ನಿಮ್ಮ ಯೋಚನಾ ಶಕ್ತಿ ಇನ್ನಷ್ಟು ಶಕ್ತಿಶಾಲಿ ಆಗುತ್ತೆ. ಆದರೆ ಮಿಥುನ ರಾಶಿಯವರ ದ್ವಿಮುಖ ಸ್ವಭಾವ ಮತ್ತು ಚಂಚಲ ಮನಸ್ಸಿನ ಕಾರಣ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ಕೂಡ ವಹಿಸೋದು ಅತ್ಯಗತ್ಯ. ಯಾವುದೇ ಹೊಸ ಪರಿಚಯವಾದ ತಕ್ಷಣವೇ ಭಾವುಕರಾಗಿ ಅತಿಯಾದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಯೋಚನೆ ಮಾಡಿ ನಿಧಾನವಾಗಿ ಇಡಿ. ನಿಮ್ಮ ಅತಿಯಾದ ಮಾತಿನ ಸ್ವಭಾವದಿಂದ ನಿಮ್ಮ ಕೆಲವು ರಹಸ್ಯಗಳನ್ನು ಬಿಟ್ಟುಕೊಡುವ ಅಥವಾ ಗೊಂದಲಗಳು ಸೃಷ್ಟಿ ಮಾಡುವ ಸಾಧ್ಯತೆ ಇರುತ್ತೆ. ಈ ಪರಿಚಯವನ್ನು ಒಂದು ಸುಂದರ ಸ್ನೇಹವಾಗಿ, ಗೌರವಾನ್ವಿತ ಮಾರ್ಗದರ್ಶನವಾಗಿ ಅಥವಾ ವ್ಯವಹಾರದ ಉತ್ತಮ ಬಾಂಧವ್ಯವಾಗಿ ಮಾತ್ರ ಸ್ವೀಕಾರ ಮಾಡಿ. ಸಂಬಂಧಗಳ ಮಿತಿಯನ್ನು ಅರಿತು ವಿವೇಚನೆಯಿಂದ ಮುನ್ನಡೆಸಿದರೆ ನಿಮ್ಮ ಭವಿಷ್ಯಕ್ಕೆ
ಯಾವುದೇ ತೊಂದರೆ ಅನ್ನೋದು ಬರೋದಿಲ್ಲ. ಕೊನೆಯದಾಗಿ ಹೇಳಬೇಕಂದ್ರೆ ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ನಡೆಯುವ ಪ್ರತಿಯೊಂದು ಘಟನೆ ಕೂಡ ಭಗವಂತನ ಇಚ್ಛೆಯಾಗಿರುತ್ತೆ. ಈ ಪ್ರಯಾಣದಲ್ಲಿ ನಿಮಗೆ ಸಿಗುವ ಪರಿಚಯ ಕೂಡ ನಿಮ್ಮ ಯಶಸ್ಸಿಗಾಗಿ ವಿಧಿ ಕಳಿಸಲ್ಪಟ್ಟ ಒಂದು ಅದ್ಭುತ ಆಶೀರ್ವಾದ ಅಂತ ಭಾವಿಸಬೇಕು. ನೀವು ಒಂಟಿಯಾಗಿದ್ದರೆ ಈ ಪರಿಚಯ ನಿಮ್ಮ ಮುಂದಿನ ಜೀವನ ಸಂಗಾತಿಯ ರೂಪದಲ್ಲೂ ಕೂಡ ಇರಬಹುದು, ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಪ್ರಗತಿ ತಂದುಕೊಡುವ ಸಹೋದ್ಯೋಗಿ ಅಥವಾ ಪಾಲುದಾರರಾಗಿ ಕೂಡ ಬದಲಾಗ್ಬೋದು. ಒಟ್ಟಿನಲ್ಲಿ ಈ ಪ್ರಯಾಣ ನಿಮ್ಮ ಬದುಕನ್ನು ಒಂದು ಉತ್ತಮ ಮತ್ತು ಉನ್ನತ ಸ್ಥಿತಿಗೆ ಕೊಂಡೊಯ್ಯುವುದಂತೂ ಗ್ಯಾರಂಟಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಹಾಗೂ ಮುಂದಿನ ದಿನಗಳಲ್ಲಿ ನೀವು ಎಲ್ಲಿಗೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.